ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಜೂನ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ನ ಮುಂದಿನ ಭಾಗವನ್ನು ನೋಡೋಣ. ಅಂತಾರಾಷ್ಟ್ರೀಯ ಸೂರ್ಯ ದಿನ ಅಂದರೆ ಇಂಟರ್ನ್ಯಾಷನಲ್ ಸನ್ ಡೇ, ಇದನ್ನು ಮೇ 3ನೇ ತಾರೀಕರಂದು ಆಚರಣೆ ಮಾಡಲಾಗುತ್ತದೆ. ಮೇ 3ರಂದು ಅಂತಾರಾಷ್ಟ್ರೀಯ ಸೂರ್ಯ ದಿನವನ್ನು ಭಾರತ ಸರ್ಕಾರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ನವದೆಹಲಿಯಲ್ಲಿ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ರನ್ ಫಾರ್ ಸನ್ ಮ್ಯಾರಥಾನ್ ಅನ್ನು ಆಯೋಜಿಸಿತು. ಎಲ್ಲಿ? ನವದೆಹಲಿಯಲ್ಲಿ ರನ್ ಫಾರ್ ಸನ್ ಮ್ಯಾರಥಾನ್. ಈ ಮೂಲಕ ಭಾರತ ಸರ್ಕಾರವು ಅಂತಾರಾಷ್ಟ್ರೀಯ ಸೂರ್ಯ ದಿನವನ್ನು ಸ್ಮರಿಸುವಲ್ಲಿ ಜಾಗತಿಕ ಸಮುದಾಯವನ್ನು ಸೇರಿಸಿಕೊಂಡಿದೆ ಎಂದು ಹೇಳಬಹುದಾಗಿದೆ. ನಾವು ಅಂತಾರಾಷ್ಟ್ರೀಯ ಸೂರ್ಯ ದಿನವನ್ನು ಮೇ 3ನೇ ತಾರೀಕರಂದು ಆಚರಿಸಲಾಗುತ್ತದೆ. ಈ ಅಂತಾರಾಷ್ಟ್ರೀಯ ಸೂರ್ಯ ದಿನದ ಆಚರಣೆ ಹಿನ್ನೆಲೆ ನೋಡೋದಾದರೆ, ಇದು ಅಮೆರಿಕದ 39ನೇ ಅಧ್ಯಕ್ಷರಾಗಿರುವ ಜಿಮ್ಮಿ ಕಾರ್ಟರ್ ಅವರ ಆಡಳಿತಾವಧಿಯಲ್ಲಿ ನವೀಕರಿಸಬಹುದಾದ ಇಂಧನಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಏನು ಮಾಡಿದರು ಅಂದರೆ 1977ರಲ್ಲಿ ಅಮೆರಿಕ ಕಾಂಗ್ರೆಸ್ ಅಂಗೀಕರಿಸಿದ ಜಂಟಿ ನಿರ್ಣಯದ ಅನ್ವಯ 1978ರ ಮೇ 3ರಂದು ಅಮೆರಿಕ ದೇಶದಲ್ಲಿ ಮೊದಲ ಬಾರಿಗೆ ಅಧಿಕೃತವಾಗಿ ಈ ಸೂರ್ಯ ದಿನವನ್ನು ಆಚರಿಸಲಾಯಿತು. ಎಲ್ಲಿ? ಅಮೆರಿಕ ದೇಶದಲ್ಲಿ 1978ರಲ್ಲಿ ಅಮೆರಿಕ ದೇಶದಲ್ಲಿ ಮೊದಲ ಬಾರಿಗೆ ಇದನ್ನು ಸೂರ್ಯ ದಿನವನ್ನು ಆಚರಿಸಲಾಯಿತು ಎಂದು ಹೇಳಬಹುದು. ಅದರ ಜೊತೆಗೆ ನಂತರ ಜಗತ್ತಿನ ಅನೇಕ ರಾಷ್ಟ್ರಗಳು ಈ ಸೌರ ದಿನವನ್ನು ಆಚರಿಸುತ್ತಿದ್ದವು. ಈಗ ಪ್ರಸ್ತುತವಾಗಿ ಅಂತಾರಾಷ್ಟ್ರೀಯ ಸೌರ ದಿನವಾಗಿ ಆಚರಣೆ ಆಗುತ್ತಿದೆ ಎಂದು ಹೇಳಬಹುದು. ಅದರ ಜೊತೆಗೆ ಸೋಲಾರ್ಟ್ ಅಖಿಲ ಭಾರತ ಶಾಲೆಗಳಿನ ಸೌರ ಕಲಾ ಸ್ಪರ್ಧೆ ಆಯೋಜನೆ ಕೂಡ ಮಾಡಲಾಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ, ಸೌರಶಕ್ತಿಯ ಮಹತ್ವದ ಕುರಿತು ನಾಗರಿಕರಿಗೆ ಶಿಕ್ಷಣ ನೀಡಲು 6 ನಗರಗಳಲ್ಲಿ ಸೌರ ನಿಲುಗಡೆಗಳನ್ನು ಸ್ಥಾಪನೆ ಮಾಡಲಾಗಿದೆ ಎಂದು ಹೇಳಬಹುದು. ದೇಶದ 6 ನಗರಗಳಲ್ಲಿ ಸೌರ ನಿಲುಗಡೆಗಳನ್ನು ಸ್ಥಾಪಿಸಲಾಗಿದೆ. ಯಾವ್ಯಾವಪ್ಪ ಅಂತಂದರೆ ನವದೆಹಲಿ, ಬೆಂಗಳೂರು, ವಡೋದರ, ಗುವಾಹಟಿ, ವಾರಣಾಸಿ ಮತ್ತು ಚೆನ್ನೈ ನಗರಗಳಲ್ಲಿ ಪ್ರಮುಖ ಮಾಲ್ಗಳಲ್ಲಿ ಈ 12 ಆಕರ್ಷಕ ಸೌರ ನಿಲುಗಡೆಗಳನ್ನು ಸ್ಥಾಪಿಸಲಾಗಿದೆ. ಎಷ್ಟು? 6 ನಗರಗಳಲ್ಲಿ. ಸೋಲಾರ್ ಸ್ಟಾಪ್ಗಳು ಸೌರಶಕ್ತಿಯ ನವೀನ ಮತ್ತು ಪರಿಸರ ಸ್ನೇಹಿ ಅಂಶಗಳನ್ನು ಎತ್ತಿ ತೋರಿಸುತ್ತವೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಸೆಲ್ಕೋದ ಸೂರ್ಯ ಮಿತ್ರ ಪ್ರಶಸ್ತಿಗೆ ಈ ರಿಚರ್ಡ್ ಆನ್ಸನ್ ಭಾಜನರಾಗಿದ್ದಾರೆ. ಇವರು ಸೆಲ್ಕೋ ಸಂಸ್ಥೆ ಕೊಡಮಾಡುವ 2023ನೇ ಸಾಲಿನ ಸೂರ್ಯ ಮಿತ್ರ ವಾರ್ಷಿಕ ಪ್ರಶಸ್ತಿಗೆ ಅಮೆರಿಕದ ಸೌರ ವಿದ್ಯುತ್ ಪ್ರವರ್ತಕರಾಗಿರುವ ರಿಚರ್ಡ್ ಆನ್ಸನ್ ಅವರು ಭಾಜನರಾಗಿದ್ದಾರೆ. ಯಾರು? ರಿಚರ್ಡ್ ಆನ್ಸನ್ ಅವರಿಗೆ ಈ ಸೆಲ್ಕೋ ಸಂಸ್ಥೆ ಕೊಡಮಾಡುವ ಈ ಸೂರ್ಯ ಮಿತ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎಂದು ಹೇಳಬಹುದು. ಇವರು ಏನು ಮಾಡಿದ್ದಾರೆ ಅಂದರೆ, ಅಭಿವೃದ್ಧಿಶೀಲ ರಾಷ್ಟ್ರಗಳ ಗ್ರಾಮೀಣ ಪ್ರದೇಶಗಳಲ್ಲಿ ಸೌರ ವಿದ್ಯುತ್ ಸೌಲಭ್ಯ ಹೆಚ್ಚಿಸಲು ಮತ್ತು ಆಧುನಿಕ ಫೋಟೋ ವೋಲ್ಟಾನಿಕ್ ತಂತ್ರವನ್ನು ಕಿರು ಹಣಕಾಸು ಸಂಸ್ಥೆಗಳ ಮೂಲಕ ಬೆಸೆಯುವಲ್ಲಿ ರಿಚರ್ಡ್ ಆನ್ಸನ್ ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಹೇಳಬಹುದು. ಯಾರು? ಫೋಟೋ ವೋಲ್ಟಾನಿಕ್ ಅಂದರೆ PV. ಈ ತಂತ್ರಜ್ಞಾನದಿಂದ ಹಣಕಾಸು ಸಂಸ್ಥೆಗಳ ಮೂಲಕ ಇವರು ಅನೇಕ ಸೇವೆ ಮಾಡಿದ್ದರಿಂದ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಸ್ತುತ ಆನ್ಸನ್ ರವರು ಎನರ್ಜಿ ಆಕ್ಷನ್ಸ್ ಫೌಂಡೇಶನ್ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಬಹುದು. ಈ ಸೌರಮಿತ್ರ ಪ್ರಶಸ್ತಿ ಯಾರಿಗೆ ನೀಡಲಾಗುತ್ತೆ ಅಂದರೆ, ಸುಸ್ಥಿರ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿರುವ ಗಣ್ಯರು, ಗ್ರಾಮೀಣ ಭಾಗದ ಜನರು, ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಶ್ರಮಿಸಿದ ಅಸಾಧಾರಣ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗುರುತಿಸಿ ಈ ಸೆಲ್ಕೋ ಸಂಸ್ಥೆಯು ಸೂರ್ಯ ಮಿತ್ರ ಪ್ರಶಸ್ತಿಯನ್ನು ನೀಡುತ್ತದೆ. ಯಾರು? ಸೆಲ್ಕೋ ಸಂಸ್ಥೆ ಪಡೆದವರು ರಿಚರ್ಡ್ ಆನ್ಸನ್. 2023ನೇ ಸಾಲಿನ ಸೂರ್ಯ ಮಿತ್ರ ಪ್ರಶಸ್ತಿ ಪಡೆದವರು ರಿಚರ್ಡ್ ಆನ್ಸನ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ರುದ್ರ M2 ಆಕಾಶದಿಂದ ಭೂಮಿಗೆ ಜಿಗುವ ಕ್ಷಿಪಣಿ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ಈ DRDO ನಡೆಸಿದೆ ಎಂದು ಹೇಳ್ಬೋದು. ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ DRDOಯು ಒಡಿಶಾದ ಕರಾವಳಿ ಭಾರತೀಯ ವಾಯುಪಡೆಯ ಸುಖೋಯ್ 30 Mk1 ವಿಮಾನದ ಪ್ಲಾಟ್ಫಾರ್ಮ್ನಿಂದ ಆಕಾಶದಿಂದ ಭೂಮಿಗೆ ಜಿಗುವ ರುದ್ರ M2 ಕ್ಷಿಪಣಿಯನ್ನು ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತು. ಯಾವುದು? ಈ ರುದ್ರ M2 ಇದು ಆಕಾಶದಿಂದ ಭೂಮಿಗೆ ಜಿಗುವ ಕ್ಷಿಪಣಿಯಾಗಿದೆ ಅಂತ ಹೇಳ್ಬೋದು. ಆಕಾಶದಿಂದ ಭೂಮಿಗೆ ಜಿಗುವ ಕ್ಷಿಪಣಿ ಯಾವುದಂದರೆ ರುದ್ರ M2 ಆಗಿದೆ.
ಈ ಹಾರಾಟ ಪರೀಕ್ಷೆಯು ಎಲ್ಲ ಪ್ರಾಯೋಗಿಕ ಉದ್ದೇಶಗಳನ್ನು ಪೂರೈಸಿದೆ ಎಂದು ಹೇಳಬಹುದು. ಜೊತೆಗೆ ಪ್ರೊಪಲ್ಷನ್ ಸಿಸ್ಟಮ್ಸ್ ಮತ್ತು ನಿಯಂತ್ರಣ ಹಾಗೂ ಮಾರ್ಗದರ್ಶನ ಅಲ್ಗಾರಿದಮ್ ಅನ್ನು ಮೌಲ್ಯೀಕರಿಸಲಾಗಿದೆ. ಇದರಿಂದ ಈ ರುದ್ರ M2 ಕ್ಷಿಪಣಿ ಬಗ್ಗೆ ನೋಡೋದಾದರೆ, ಈ ಕ್ಷಿಪಣಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಘನಚಾಲಿತ ಆಕಾಶದಿಂದ ಉಡಾವಣೆ ಮಾಡಬಲ್ಲ ಕ್ಷಿಪಣಿಯಾಗಿದೆ. ಇದು ಅನೇಕ ರೀತಿಯ ಶತ್ರುಗಳನ್ನು ನಿಷ್ಕ್ರಿಯಗೊಳಿಸಲು ಆಕಾಶದಿಂದ ಭೂಮಿ ಕಡೆಗೆ ಜಿಗುವ ಕ್ಷಿಪಣಿಯಾಗಿದೆ. ಯಾವುದು ಆಕಾಶದಿಂದ ಭೂಮಿಗೆ ಕ್ಷಿಪಣಿ ಅಂದರೆ ಈ ರುದ್ರ M2 ಅಂತ ಹೇಳ್ಬೋದು. DRDOನ ವಿವಿಧ ಪ್ರಯೋಗಾಲಯಗಳು ಅಭಿವೃದ್ಧಿಪಡಿಸಿದ ಹಲವಾರು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಗಳನ್ನು ಕ್ಷಿಪಣಿ ವ್ಯವಸ್ಥೆಯಲ್ಲಿ ಅಳವಡಿಸಲಾಗಿದೆ. ಜೊತೆಗೆ ಯಾವುದು ರುದ್ರ M2 ಎನ್ನುವುದು ಆಕಾಶದಿಂದ ಭೂಮಿಗೆ ಜಿಗುವ ಕ್ಷಿಪಣಿ ಹಾರಾಟ ಆಗಿದೆ ಅಂತ ಹೇಳ್ಬೋದು. ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ಮುಂದೆ ನೋಡೋದಾದರೆ, ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಭಾರತಕ್ಕೆ 3ನೇ ಸ್ಥಾನ ದೊರೆತಿದೆ. ಇತ್ತೀಚೆಗೆ ಜಾಗತಿಕ ಇಂಧನ ಚಿಂತಕರ ಚಾವಡಿ ಎಂದೇ ಖ್ಯಾತವಾದ ಬ್ರಿಟನ್ ಮೂಲದ ಎಂಬರ್ ಸಂಸ್ಥೆ ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ 2024 ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯಲ್ಲಿ ಭಾರತವು ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಜಪಾನನ್ನು ಹಿಂದಿಕ್ಕಿ 3ನೇ ಸ್ಥಾನ ಪಡೆದುಕೊಂಡಿದೆ. ಯಾವ ದೇಶ? ಜಪಾನ್ ಅನ್ನೋ ದೇಶವನ್ನು ಹಿಂದಿಕ್ಕಿ ಈ ನಮ್ಮ ಭಾರತ ದೇಶ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಭಾರತ 2015ರಲ್ಲಿ 9ನೇ ಸ್ಥಾನದಲ್ಲಿ ಪಡೆದಿತ್ತು. 2015ರಲ್ಲಿ ಭಾರತ 9ನೇ ಸ್ಥಾನದಲ್ಲಿತ್ತು. ಅನೇಕ ಪ್ರಯತ್ನದಿಂದ ಈಗ 3ನೇ ಸ್ಥಾನ ಪಡೆದುಕೊಂಡಿದೆ. ಯಾವ ದೇಶವನ್ನು ಹಿಂದಾಕಿ ಅಂದರೆ ಜಪಾನ್ ದೇಶವನ್ನು ಹಿಂದಾಕಿ ಅಂತ ಹೇಳಬೇಕು. 2023ರಲ್ಲಿ ಸೌರಶಕ್ತಿಯ ಜಾಗತಿಕ ಉತ್ಪಾದನೆಯಲ್ಲಿ 5.5% ಕೊಡುಗೆ ನೀಡುತ್ತದೆ. ಇನ್ನು ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಸೌರಶಕ್ತಿ ಕೊಡುಗೆ ಎಷ್ಟಪ್ಪ ಅಂತಂದರೆ 5.8% ಆಗಿದೆ. ಭಾಳ ಇಂಪಾರ್ಟೆಂಟ್. ಅಂತಾರಾಷ್ಟ್ರೀಯ ಶಕ್ತಿ ಸಂಸ್ಥೆ 2030 ವೇಳೆಗೆ ಸೌರಶಕ್ತಿಯು ಜಾಗತಿಕ ವಿದ್ಯುತ್ ಉತ್ಪಾದನೆಯಲ್ಲಿ 22% ಹೊಂದಲಿದೆ ಎಂದು ಅಂದಾಜಿಸಿದೆ. ಯಾವುದು? ಅಂತಾರಾಷ್ಟ್ರೀಯ ಶಕ್ತಿ ಸಂಸ್ಥೆ. ಅದೇ ರೀತಿಯಾಗಿ COP28 ನಿಗದಿಪಡಿಸಿರುವ ಗುರಿಯು 2030 ವೇಳೆಗೆ ಜಾಗತಿಕ ನವೀಕರಿಸಬಹುದಾದ ಸಾಮರ್ಥ್ಯವನ್ನು 3 ಪಟ್ಟು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದೆ. ಯಾವುದು? COP28. ಹಾಗಾದರೆ ನಿಮಗೆ ಪ್ರಶ್ನೆ ಕೇಳೋದಾದರೆ, COP28 ಸ್ಥಳ ಎಲ್ಲಿ ನಡೆಸಲಾಯಿತು? ಈ COP28 ಯಾವ ಸ್ಥಳದಲ್ಲಿ ನಡೆಸಲಾಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಇತ್ತೀಚೆಗೆ ತೆಲಂಗಾಣದಲ್ಲಿ ಗುಟ್ಕಾ ನಿಷೇಧ ಮಾಡಿದೆ. ಯಾಕಪ್ಪ ಅಂತಂದರೆ ಇದು ಗುಟ್ಕಾ, ತಂಬಾಕು, ಪಾನ್ ಮಸಾಲ ಉತ್ಪನ್ನಗಳು ನಿಷೇಧಕ್ಕೆ ಇತ್ತೀಚೆಗೆ ತೆಲಂಗಾಣ ಸರ್ಕಾರ ಆದೇಶ ಹೊರಡಿಸಿದೆ. ತಂಬಾಕು, ನಿಕೋಟಿನ್ ಹೊಂದಿರುವ ಗುಟ್ಕಾ, ಪಾನ್ ಮಸಾಲ ತಯಾರಿ, ಸಂಗ್ರಹಣೆ, ವಿತರಣೆ, ಸಾಗಣೆ ಮತ್ತು ಮಾರಾಟವನ್ನು 1 ವರ್ಷದವರೆಗೆ ಈ ತೆಲಂಗಾಣ ರಾಜ್ಯ ನಿಷೇಧವನ್ನು ಮಾಡಿದೆ. ಯಾವುದು? ತೆಲಂಗಾಣ ರಾಜ್ಯ. ಈ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ಗೆ ಕಾರಣ ಆಗುವ ದೃಷ್ಟಿಯಿಂದ ಈ ಕ್ರಮವನ್ನು ಕೈಗೊಳ್ಳಲಿದೆ ಎಂದು ಹೇಳಬಹುದು. ಅದೇ ರೀತಿ ಮುಂದೆ ನೋಡೋದಾದರೆ, ದೇಶದ ಮೊದಲ ಅಸ್ಟ್ರೋ ಟೂರಿಸಂ ಉದ್ಘಾಟನೆ ಮಾಡಿದ್ದು ಮಸೂರಿಯ ಜಾರ್ಜ್ ಎವರೆಸ್ಟ್ ಶಿಖರದಲ್ಲಿ. ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ, ದೇಶದ ಮೊದಲ ಅಸ್ಟ್ರೋ ಟೂರಿಸಂ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಪ್ಪ ಅಂದರೆ ಮಸೂರಿಯ ಜಾರ್ಜ್ ಎವರೆಸ್ಟ್ ಶಿಖರದಲ್ಲಿ. ಅಂದರೆ ಮೊದಲ ಅಸ್ಟ್ರೋ ಟೂರಿಸಂ ಅಭಿಯಾನದ ನಕ್ಷತ್ರ ಸಭಾವನ್ನು ಮಸೂರಿಯ ಜಾರ್ಜ್ ಎವರೆಸ್ಟ್ ಶಿಖರದಲ್ಲಿ ಉದ್ಘಾಟಿಸಲಾಯಿತು. ಯಾವಾಗ? ಜೂನ್ 1ನೇ ತಾರೀಕಂದು ಉದ್ಘಾಟಿಸಲಾಗಿದೆ. ಭಾರತದ ಪ್ರಮುಖ ಅಸ್ಟ್ರೋ ಪ್ರವಾಸೋದ್ಯಮ ಕಂಪನಿಯಾದ ಸ್ಟಾರ್ ಸ್ಕೇಪ್ಸ್ ಸಹಯೋಗದೊಂದಿಗೆ ಉತ್ತರಾಖಂಡ್ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯು ಜಂಟಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಯಾವುದು? ಸ್ಟಾರ್ ಸ್ಕೇಪ್ಸ್ ಜೊತೆ ಈ ಉತ್ತರಾಖಂಡ್ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಇವೆರಡು ಸೇರಿ ಈ ಕಾರ್ಯಕ್ರಮ ಆಯೋಜಿಸಿದೆ ಎಂದು ಹೇಳಬಹುದು. ಇದರ ಗುರಿ ಏನಪ್ಪ ಅಂತಂದರೆ, ಡಾರ್ಕ್ ಸ್ಕೈ ಸಂರಕ್ಷಣೆ ಮತ್ತು ಬೆಳಕಿನ ಮೌಲ್ಯದ ಋಣಾತ್ಮಕ ಪರಿಣಾಮಗಳ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವ ಗುರಿಯನ್ನು ಇದು ಹೊಂದಿದೆ ಎಂದು ಹೇಳಬಹುದು. ಜನರಿಗೆ ಒಳ್ಳೆಯ ರೀತಿಯ ಶಿಕ್ಷಣ ಜೊತೆಗೆ ಅನೇಕ ಬೆಳಕಿನ ಮಾಲಿನ್ಯದಿಂದ ಉಂಟಾಗುವ ಪರಿಸರ ಮಾಲಿನ್ಯದಿಂದ ಈ ಅಸ್ಟ್ರೋ ಟೂರಿಸಂ ಅಭಿಯಾನವನ್ನು ಆಯೋಜಿಸಲಾಗಿದೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಸಾವಿಗೆ ಮುನ್ನ ವ್ಯಕ್ತಿಯೊಬ್ಬ
ನೀಡಿರುವ ಹೇಳಿಕೆ ಅತ್ಯಂತ ನಂಬಿಕೆಗೆ ಅರ್ಹವಾಗಿದ್ದಲ್ಲಿ ಅಂಥ ವಿಶ್ವಾಸಾರ್ಹ ಮರಣ ಪೂರ್ವ ಹೇಳಿಕೆಯನ್ನೇ ಅಪರಾಧ ನಿರ್ಣಯಕ್ಕೆ ಪ್ರಮುಖ ಆಧಾರವಾಗಿ ಪರಿಗಣಿಸಬಹುದೆಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳಿದೆ. ಅಂದರೆ ಮರಣಪೂರ್ವ ಹೇಳಿಕೆಗೆ ಅಪರಾಧ ನಿರ್ಣಯಕ್ಕೆ ಆಧಾರ ಸುಪ್ರೀಂ ಕೋರ್ಟ್. ಅಂದರೆ ಒಬ್ಬ ವ್ಯಕ್ತಿಗೆ ಸಾಯುವ ಮುನ್ನ ಅವನೇನಾದರೂ ಒಂದು ನಂಬಿಕಸ್ಥ ಅರ್ಹವಾದಲ್ಲಿ, ಅವನ ಮಾತು ಅರ್ಹವಾದಲ್ಲಿ ಅಂಥ ವಿಶ್ವಾಸಾರ್ಹ ಮರಣ ಪೂರ್ವ ಹೇಳಿಕೆಯನ್ನೇ ಅಪರಾಧ ನಿರ್ಣಯಕ್ಕೆ ಪ್ರಮುಖ ಆಧಾರವಾಗಿ ಪರಿಗಣಿಸಬಹುದೆಂದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಎಂದು ಹೇಳ್ಬೋದು. ಇದು ಪ್ರಕರಣ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್, ನೋಡಿಕೊಳ್ಳಿ. ಅದೇ ರೀತಿಯಾಗಿ ವಿಶ್ವಾಸಾರ್ಹತೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ದೃಢಪಡಿಸಿದಾಗ ಮಾತ್ರ ಅಂಥ ಹೇಳಿಕೆಗೆ ಮಾನ್ಯತೆ ಬರುತ್ತದೆ. ಅದನ್ನು ಅಪರಾಧ ನಿರ್ಣಯಕ್ಕೆ ಆಧಾರವಾಗಿ ಪರಿಗಣಿಸಬಹುದಾಗಿದೆ ಎಂದು ನ್ಯಾಯಮೂರ್ತಿಗಳಾದ ಅಭಯ್ ಎಸ್ ಓಕಾ ಮತ್ತು ಉಜ್ವಲ್ ಭೂಯಾನ್ ಅವರ ಪೀಠ ಹೇಳಿದೆ ಎಂದು ಹೇಳ್ಬೋದು. ಮರಣಪೂರ್ವ ಹೇಳಿಕೆಯನ್ನು ಒಪ್ಪಿಕೊಳ್ಳುವ ಮೊದಲು ನೋಡಿಕೊಳ್ಳಿ ಫ್ರೆಂಡ್ಸ್ ಇದನ್ನು ಪ್ರಕರಣವನ್ನು. ಮುಂದೆ ನೋಡೋದಾದರೆ, ಇತ್ತೀಚೆಗೆ ಪನಾಮಾದ ಅಧ್ಯಕ್ಷರಾಗಿ ಹೊಸೆ ರೌಲ್ ಮುಲಿನೋ ನೇಮಕವಾಗಿದ್ದಾರೆ. ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ, ಪನಾಮ ದೇಶದಲ್ಲಿ ಅಧ್ಯಕ್ಷರಾಗಿ ಈ ಹೊಸೆ ರೌಲ್ ಮುಲಿನೋ ಅವರು ಆಯ್ಕೆಯಾಗಿದ್ದಾರೆ ಎಂದು ಹೇಳ್ಬೋದು. ಇವರು ಹೊಸೆ ರೌಲ್ ಮುಲಿನೋ ಅವರು ಪನಾಮಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಕ್ರಮ ಹಣದ ವರ್ಗಾವಣೆ ಪ್ರಕರಣದಲ್ಲಿ ಅಧ್ಯಕ್ಷ ರಿಕಾರ್ಡೋರವರು 10 ವರ್ಷಕ್ಕಿಂತ ಅಧಿಕ ಅವಧಿಯ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ. ಇದರಿಂದ ಅವರು ಈ ಬಾರಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಾಧ್ಯವಿಲ್ಲ. ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯಾಗಿ ವೃತ್ತಿಯಲ್ಲಿ ವಕೀಲರಾದ 64 ವರ್ಷದ ಹೊಸೆ ರೌಲ್ ಮುಲಿನೋರವರು ಚುನಾವಣೆ ಸ್ಪರ್ಧಿಸಿ ಪನಾಮ ದೇಶದ ಅಧ್ಯಕ್ಷರಾಗಿದ್ದಾರೆ ಎಂದು ಹೇಳಬಹುದು. ಯಾವುದು ಹೊಸೆ ರೌಲ್ ಮುಲಿನೋ ಅವರು ಇತ್ತೀಚೆಗೆ ಪನಾಮ ದೇಶದ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಇಪ್ಕೋ ಅಧ್ಯಕ್ಷರಾಗಿ ದಿಲೀಪ್ ಸಂಘಾನಿ ಆಯ್ಕೆಯಾಗಿದ್ದಾರೆ. ಇಪ್ಕೋ ಅಧ್ಯಕ್ಷರಾಗಿ ಈ ನವದೆಹಲಿಯ ಇಪ್ಕೋನ ಕಾರ್ಪೊರೇಟ್ ಕಚೇರಿಯಲ್ಲಿ ಜರುಗಿದ ಚುನಾವಣೆಯಲ್ಲಿ ಭಾರತೀಯ ರೈತರ ರಸಗೊಬ್ಬರ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾಗಿ ದಿಲೀಪ್ ಸಂಘಾನಿ ಅವರು, ಉಪಾಧ್ಯಕ್ಷರಾಗಿ ಬಲವೀರ್ ಸಿಂಗ್ ರವರು ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿ ದಿಲೀಪ್ ಸಂಘಾನಿ, ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಬಲಬೀರ್ ಸಿಂಗ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಹೇಳ್ಬೋದು ಈ ಇಪ್ಕೋ ಅಧ್ಯಕ್ಷರಾಗಿ. ಅದೇ ರೀತಿ ಮುಂದೆ ನೋಡೋದಾದ್ರೆ, ಇಸ್ರೋ ರಾಕೆಟ್ಗೆ 3D ಮುದ್ರಿತ ಎಂಜಿನ್ PS4 ಇಂಜಿನನ್ನು ಪರೀಕ್ಷೆಯನ್ನು ಮಾಡಲಾಗಿದೆ. ಇತ್ತೀಚೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮೊದಲ ಬಾರಿಗೆ 3D ಮುದ್ರಣದ ಮೂಲಕ ಮರುವಿನ್ಯಾಸಗೊಳಿಸಿ ತಯಾರಿಸಿರುವ PS4 ಇಂಜಿನ್ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿ ಉಡಾಯಿಸಲಾಗಿದೆ ಎಂದು ಹೇಳ್ಬೋದು. ಮರುವಿನ್ಯಾಸಗೊಂಡ 3D ಮುದ್ರಣದ ಈ ಹೊಸ ಇಂಜಿನ್ನ ಬಿಡಿ ಭಾಗಗಳಿಂದ ಜೋಡಿಸಿದ ಇಂಜಿನ್ ಆಗಿರದೆ ಇಡಿಯಾಗಿ ತಯಾರಿಸಲಾಗಿದೆ. ಇದು ಯಾವುದನ್ನು? ಈ 3D ಮುದ್ರಿತ ಎಂಜಿನನ್ನು. ಈ ಇಂಜಿನನ್ನು ಪರೀಕ್ಷೆ ನಡೆಸಿದ ಸ್ಥಳ ಯಾವುದಪ್ಪ ಅಂತಂದರೆ, ತಮಿಳುನಾಡಿನ ಮಹೇಂದ್ರಗಿರಿಯಲ್ಲಿರುವ ಇಸ್ರೋ ಪ್ರೊಪಲ್ಷನ್ ಕಾಂಪ್ಲೆಕ್ಸ್ನಲ್ಲಿ ಎಂಜಿನನ್ನು ಪರೀಕ್ಷೆ ನಡೆಸಲಾಗಿದೆ. ಎಲ್ಲಿ? ತಮಿಳುನಾಡಿನಲ್ಲಿ. ಈ ಪರೀಕ್ಷೆ ಅವಧಿ ಎಷ್ಟಪ್ಪ ಅಂತಂದರೆ 665 ಸೆಕೆಂಡ್ ಆಗಿದ್ದವು ಅಂತ ಹೇಳ್ಬೋದು. ಇದನ್ನು ತಯಾರು ಮಾಡಿದವರು 3D ಇಂಜಿನನ್ನು ಇಂಡಿಯನ್ ಇಂಡಸ್ಟ್ರೀಸ್ ತಯಾರಿಸಿದೆ. ಅಂದರೆ ಮೇಸರ್ಸ್ ವಿಪ್ರೋ 3D. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಸಿಕ್ಕಿಂ ಸಮೀಪದ ಗಡಿಯಲ್ಲಿ 6J-20 ಯುದ್ಧ ವಿಮಾನ ನಿಯೋಜಿಸಿದ ಚೀನಾ. ಇತ್ತೀಚೆಗೆ ಏನು ಮಾಡಿದೆ ಅಂದರೆ, ಚೀನಾ ದೇಶ ಈ ಸಿಕ್ಕಿಂ ಸಮೀಪದಲ್ಲಿ ಗಡಿಯಲ್ಲಿ ಈ 6J-20 ಎಂಬ ಯುದ್ಧ ವಿಮಾನವನ್ನು ನಿಂದ್ರಿಸಿದೆ ಅಥವಾ ಅದನ್ನೇ ನಿಂದ್ರಿಸಿದೆ ಅಂತ ಹೇಳ್ಬೋದು. ಪೂರ್ವ ಲಡಾಖ್ ಗಡಿಯಲ್ಲಿ ಸಂಬಂಧಿಸಿದ ಭಾರತ ಮತ್ತು ಚೀನಾ ನಡುವಿನ ಸಂಘರ್ಷ ಮುಂದುವರಿದಿರುವ ನಡುವೆಯೇ ಚೀನಾಗೆ ಹತ್ತಿರದ ತನ್ನ ಗಡಿಯಲ್ಲಿ ಚೀನಾದ ಅತ್ಯಾಧುನಿಕ 6J-20 ಯುದ್ಧ ವಿಮಾನವನ್ನು ನಿಯೋಜನೆ ಮಾಡಿದೆ ಎಂದು ಹೇಳ್ಬೋದು. ಎಲ್ಲಿ? ಸಿಕ್ಕಿಂ ರಾಜ್ಯದಲ್ಲಿ. ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ.
ಚೀನಾಗೆ ಹೊಂದಿಕೊಂಡಿರುವ ಗಡಿಯ ಸಮೀಪದಲ್ಲಿರುವ ಸಿಗಸ್ಟೆ ವಾಯುನೆಲೆಯಲ್ಲಿ ಚೀನಾ ಈ ಯುದ್ಧ ವಿಮಾನವನ್ನು ನಿಯೋಜನೆ ಮಾಡಿದೆ ಎಂದು ಹೇಳಬಹುದು. ಭಾರತೀಯ ರಕ್ಷಣಾ ಪಡೆಗಳು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಿವೆ. ಇವುಗಳ ಜೊತೆಗೆ AJ-10 ಯುದ್ಧ ವಿಮಾನಗಳು ವೈಮಾನಿಕ ದಾಳಿ ಕುರಿತು ಸಾಕಷ್ಟು ಎಚ್ಚರಿಕೆ ನೀಡಬಲ್ಲ KJ-500 ವಿಮಾನಗಳನ್ನು ಗಡಿಯಲ್ಲಿ ನಿಯೋಜನೆ ಮಾಡಲಾಗಿದೆ ಎಂದು ಹೇಳಬಹುದು. ಯಾವ ದೇಶ? ಚೀನಾ ದೇಶ ಇತ್ತೀಚೆಗೆ ಸಿಕ್ಕಿಂನಲ್ಲಿ ಈ 6J-20 ಎಂಬ ವಿಮಾನವನ್ನು ನಿಯೋಜನೆ ಮಾಡಿದೆ ಎಂದು ಹೇಳಬಹುದು. ಈ 6J-20ಯ ವಿಶೇಷತೆಗಳು ಕೊಟ್ಟಿದ್ದಾರೆ. ಇದು ರೆಡಾರ್ ಸೇರಿದಂತೆ ಇತರೆ ವ್ಯವಸ್ಥೆಗಳನ್ನು ಪತ್ತೆ ಮಾಡುವುದು ಮತ್ತು ತಡೆಯಲು ಅಗತ್ಯವಿರುವ ಎಲ್ಲ ತಂತ್ರಜ್ಞಾನದಿಂದ ಈ J-20ಯನ್ನು ಯುದ್ಧ ವಿಮಾನಗಳನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಹೇಳಬಹುದು. ಜೊತೆಗೆ ಇದು 12,000 ಅಡಿಗಳಷ್ಟು ಎತ್ತರದಲ್ಲಿರುವ ಸಿಗಸ್ಟೆ ಟಿಬೆಟಿನ 2ನೇ ದೊಡ್ಡ ನಗರವಾಗಿದೆ. ಇಲ್ಲಿರುವ ವಿಮಾನ ನಿಲ್ದಾಣಗಳನ್ನು ನಾಗರಿಕ ವಿಮಾನ ಮತ್ತು ಸೇನೆಗಳನ್ನು ಕಾರ್ಯಾಚರಣೆಗೂ ಬಳಸಲಾಗಬಹುದಾಗಿದೆ ಇದರಿಂದ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಇತ್ತೀಚೆಗೆ ಪಾಕ್ನಿಂದ ಪತ-2 ರಾಕೆಟ್ ವ್ಯವಸ್ಥೆ ಪರೀಕ್ಷಾರ್ಥ ಪ್ರಯೋಗ ಮಾಡಲಾಗಿದೆ. ಅಂದರೆ ಪತ ಎಂಬುದು ಇದು ರಾಕೆಟನ್ನು ಇತ್ತೀಚೆಗೆ ಪಾಕಿಸ್ತಾನ ದೇಶ ಉಡಾವಣೆ ಮಾಡಿದೆ ಎಂದು ಹೇಳ್ಬೋದು. ಇತ್ತೀಚೆಗೆ ಪಾಕಿಸ್ತಾನ ದೇಶ ಪತ-2 ಏಕಕಾಲಕ್ಕೆ ಹಲವು ರಾಕೆಟ್ಗಳನ್ನು ಉಡಾಯಿಸಬಲ್ಲ ಪತ ನಿರ್ದೇಶಿಸಿದ ಬಹು ಉಡಾವಣಾ ರಾಕೆಟ್ ವ್ಯವಸ್ಥೆ ಪತ-2 ಅನ್ನು ಇತ್ತೀಚೆಗೆ ಪಾಕಿಸ್ತಾನ ಪ್ರಯೋಗವನ್ನು ನಡೆಸಲಾಗಿದೆ ಎಂದು ಹೇಳಬಹುದು. ಇದು ಅತ್ಯಾಧುನಿಕ ಪಥ ನಿರ್ದೇಶಿತ ವ್ಯವಸ್ಥೆಗೆ ಹೊಂದಿಕೊಂಡಿರುವ ಈ ಪತ-2 ರಾಕೆಟ್ ಹೊಂದಿದೆ. ಇದು 400 ಕಿಲೋಮೀಟರ್ವರೆಗಿನ ಗುರಿಗಳನ್ನು ನಿಖರವಾಗಿ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಬಹುದು. ಯಾವುದು? ಈ ಪತ-2. ಇದು ಪಾಕಿಸ್ತಾನ ಸೇನೆಯಲ್ಲಿ ಪತ-2 ರಾಕೆಟ್ ಉಡಾವಣೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ಈ ಮೊದಲು ಪಾಕ್ ಸೇನೆ ಪತ-2 ಕ್ಷಿಪಣಿ ಉಡಾವಣೆ ವ್ಯವಸ್ಥೆಯನ್ನು ಪರೀಕ್ಷಿಸಿತು. ಯಾವುದು? ಪಾಕಿಸ್ತಾನ. ಪತ-2 ಅಂತ ಬಂದರೆ ಪಾಕಿಸ್ತಾನ ಅಂತ ಹಾಕ್ಬೇಕು ನೋಡಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಭಾರತೀಯ ಭೂಸೇನೆಯ ಮೊದಲ ಹೈಡ್ರೋಜನ್ ಬಸ್ ಆಲಿವ್ ಗ್ರೀನ್ ಗೋಯಿಂಗ್ ಗ್ರೀನ್ ಎಂಬ ಆಗಿದೆ. ಇದು ನೋಡೋದಾದರೆ ಭಾರತೀಯ ಭೂಸೇನೆಯು ಹಸಿರು ಮತ್ತು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ದೃಢ ಸಂಕಲ್ಪವನ್ನು ಪ್ರದರ್ಶಿಸುವ ಉದ್ದೇಶದಿಂದ ಈ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ IOCL ನೊಂದಿಗೆ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಬಸ್ ತಂತ್ರಜ್ಞಾನದ ಪ್ರಾತ್ಯಕ್ಷಿಕ ಪ್ರಯೋಗಗಳಿಗೆ ಸಹಕರಿಸಿದೆ ಅಂತ ಹೇಳ್ಬೋದು. ಯಾವುದು? ಭಾರತೀಯ ಭೂಸೇನೆ. ಭಾರತೀಯ ಸೇನೆಯು ನಾವೀನ್ಯತೆ ಮತ್ತು ಪರಿಸರ ಉಸ್ತುವಾರಿಗೆ ತನ್ನ ಬದ್ಧತೆಗೆ ಹೆಸರುವಾಸಿಯಾಗಿದೆ. ಜೊತೆಗೆ ಇದು ಭಾರತೀಯ ಸೇನೆ IOCLಗಳ ನಡುವಿನ ತಿಳುವಳಿಕೆ ಒಪ್ಪಂದಕ್ಕೆ ಭೂಸೇನೆ ಮುಖ್ಯಸ್ಥರಾಗಿರುವ ಮನೋಜ್ ಪಾಂಡೆ ಮತ್ತು ಇಂಡಿಯನ್ ಆಯಿಲ್ ಅಧ್ಯಕ್ಷರಾಗಿರುವ ಶ್ರೀಕಾಂತ್ ಮಾಧವ್ ಅವರು ಉಪಸ್ಥಿತಿಯಲ್ಲಿ ಸಹಿಯನ್ನು ಹಾಕಿದ್ದಾರೆ. ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಈ ಭಾರತೀಯರ ಭೂಸೇನೆ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಆಲಿವ್ ಗ್ರೀನ್ ಗೋಯಿಂಗ್ ಗ್ರೀನ್ ಎಂಬ ಹೊಸ ಹೈಡ್ರೋಜನ್ ಬಸ್ ಅನ್ನು ಮಾಡಲು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಅದೇ ರೀತಿಯಾಗಿ ಇದು ಜಲಜನಕ ಇಂಧನ ಕೋಶ ಚಾಲಿತ ತಂತ್ರಜ್ಞಾನವನ್ನು ಒಳಗೊಂಡಿದೆ. ಈ ಜಲಜನಕ ಅನಿಲವನ್ನು ವಿದ್ಯುತ್ ರಾಸಾಯನಿಕ ಪ್ರಕ್ರಿಯೆಯ ಮೂಲಕ ವಿದ್ಯುತ್ ಆಗಿ ಪರಿವರ್ತಿಸಿ ಶುದ್ಧ ಪರಿಣಾಮವಾಗಿ ಪರ್ಯಾಯ ಶಕ್ತಿಯನ್ನು ನೀಡುತ್ತದೆ. ಇದು ಪ್ರಕ್ರಿಯೆಯು ನೀರಿನ ಆವಿಯನ್ನು ಏಕೈಕ ಉತ್ಪನ್ನವಾಗಿ ಬಿಡುತ್ತದೆ. ಹೀಗಾಗಿ ಶೂನ್ಯ ಹೊರಸೂಸುವಿಕೆ ಉಂಟಾಗಬಹುದು ಎಂದು ಹೇಳಬಹುದು. ಅದರ ಜೊತೆಗೆ ಹಸಿರು ಜಲಜನಕ ಆಧಾರಿತ ಮೈಕ್ರೋಗ್ರಿಡ್ ಪವರ್ ಪ್ಲ್ಯಾಂಟ್ ಸ್ಥಾಪನೆಗೆ ಭಾರತೀಯ ಸೇನೆ ಮತ್ತು NTPCL ಒಪ್ಪಂದಕ್ಕೆ ಸಹಿ ಹಾಕಿವೆ. ಇತ್ತೀಚೆಗೆ ಈ ಪವರ್ ಪ್ಲ್ಯಾಂಟ್ಗೋಸ್ಕರ ಈ ಭಾರತೀಯ ಸೇನೆ ಮತ್ತು NTPCL ಒಪ್ಪಂದಕ್ಕೆ ಸಹಿ ಹಾಕಿವೆ. ಇತ್ತೀಚೆಗೆ ರಾಷ್ಟ್ರೀಯ ಥರ್ಮಲ್ ಕಾರ್ಪೊರೇಷನ್ ರಿನ್ಯೂವಬಲ್ ಎನರ್ಜಿ ಲಿಮಿಟೆಡ್ನೊಂದಿಗೆ ಇತ್ತೀಚೆಗೆ ಒಪ್ಪಂದಕ್ಕೆ ಸಹಿ ಮಾಡಲಾಗಿದೆ. ಇದು 200 ಕಿಲೋಮೀಟರ್ ವ್ಯಾಟ್ ಹಸಿರು ಜಲಜನಕ ಆಧಾರಿತ ಮೈಕ್ರೋಗ್ರಾಮ್ 24x7 ಶುದ್ಧ ವಿದ್ಯುತ್ತನ್ನು ನಿರಾಶ್ರಿತ
ಭೂಪ್ರದೇಶ ಮತ್ತು ವಿಪರೀತ ಹವಾಮಾನ ಪರಿಸ್ಥಿತಿಗಳಲ್ಲಿ ನಿಯೋಜಿಸಲಾದ ಸೈನಿಕರಿಗೆ ಒದಗಿಸುತ್ತದೆ. ಇದು ಅಂದರೆ ಭೂಗಡಿಯಲ್ಲಿರುವ ಸೈನಿಕರಿಗೆ ಈ ವಿದ್ಯುತ್ ಸರಬರಾಜು ಮಾಡಲು ಈ ಎರಡು ಸಹಿ ಹಾಕಿದೆ ಎಂದು ಹೇಳ್ಬೋದು. ಇವು ಮುಂದೆ ನೋಡಿದರೆ ವೈಸ್ ಅಡ್ಮಿರಲ್ ಆಗಿರುವ ಗುರುಚರಣ್ ಸಿಂಗ್ ಅವರು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಕಮಾಂಡೆಂಟ್ ಆಗಿದ್ದಾರೆ ಇತ್ತೀಚೆಗೆ. ಯಾರು? ಗುರುಚರಣ್ ಸಿಂಗ್ ಅವರು. ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ರವರು ವೈಸ್ ಅಡ್ಮಿರಲ್ ಅಜಯ್ ಕೊಚ್ಚರ್ ಅವರಿಗೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಕಮಾಂಡೆಂಟ್ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಅಡ್ಮಿರಲ್ ಗುರುಚರಣ್ ಸಿಂಗ್ ಅವರು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. ಇವರು 1990 ಜುಲೈ 1ರಂದು ಭಾರತೀಯ ನೌಕಾಪಡೆಗೆ ನಿಯೋಜನೆಗೊಂಡಿದ್ದರು. ಅವಾಗ ಇವರು ಫ್ಲಾಗ್ ಆಫೀಸರ್ ಆಗಿ ಕರಾವಳಿ ಪ್ರದೇಶ ಮತ್ತು ಸಾಗರದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಇವರು ಇತ್ತೀಚೆಗೆ ಏನು ಮಾಡಲಾಗಿದೆ ಅಂದರೆ ವೈಸ್ ಅಡ್ಮಿರಲ್ ಆಗಿ ಈ ಗುರುಚರಣ್ ಸಿಂಗ್ ಅವರನ್ನು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಕಮಾಂಡೆಂಟ್ ಆಗಿ ನಿಯೋಜನೆ ಮಾಡಲಾಗಿದೆ ಎಂದು ಹೇಳುವುದು. ನೌಕಾಪಡೆಯ ಹಡಗುಗಳಾದ INS ರಂಜಿತ್ ಮತ್ತು INS ಪ್ರಹಾರ್ನಲ್ಲಿ ಇವರು ಸೇವೆ ಸಲ್ಲಿಸಿದ್ದಾರೆ. ಈ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಇದು ಮಹಾರಾಷ್ಟ್ರದ ಪೂನಾದ ಖಡಕ್ವಾಸದಲ್ಲಿರುವ ಈ ಅಕಾಡೆಮಿ ಇದೆ. ಇದು ಭಾರತೀಯ ಸೈನ್ಯದ 3 ವಿಭಾಗಗಳಲ್ಲಿ ಭೂಸೇನೆ ಆಗಿರ್ಬೋದು, ನೌಕಾಸೇನೆ ಆಗಿರ್ಬೋದು ಮತ್ತು ವಾಯುಸೇನೆಯ ಕೆಡೆಟ್ಗಳಿಗೆ ಅವರು ಸೇವಾ ಅಕಾಡೆಮಿಗಳಿಗೆ ತೆರಳುವ ಮೊದಲು ಸೇವಾ ಪೂರ್ವ ತರಬೇತಿ ನೀಡುವ ಜಂಟಿ ಸೇವಾ ಅಕಾಡೆಮಿ ಆಗಿದೆ. ಇದು ಯಾವುದು? ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ. ಇದು ಎಲ್ಲಿದೆಪ್ಪ ಅಂತಂದರೆ ಮಹಾರಾಷ್ಟ್ರದ ಪೂನಾದ ಖಡಕ್ವಾಸ್ಲಾದಲ್ಲಿದೆ ಎಂದು ಹೇಳ್ಬೋದು. ಈ ಅಕಾಡೆಮಿ 3 ಸೇವೆಗಳಿಗೂ ತರಬೇತಿ ನೀಡುವ ವಿಶ್ವದ ಮೊದಲ ಸಂಸ್ಥೆ ಇದೆ ಎಂದು ಹೇಳ್ಬೋದು. ಇದರ ಧ್ಯೇಯ ವಾಕ್ಯ ಏನಪ್ಪ ಅಂತಂದರೆ ಸೇವಾ ಪರಮೋ ಧರ್ಮ ಎಂಬುದು ಈ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಧ್ಯೇಯವಾಕ್ಯ ಆಗಿದೆ ಎಂದು ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಾವು ಅಪ್ಲೋಡ್ ಮಾಡುವ ವಿಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಟಿಫಿಕೇಷನ್ದ ಒಂದು ಸಲ ರಿವಿಷನ್ ಮಾಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.